ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ನನ್ನ ಹೆಸರು ಆಶಾ ಅಂತ. ನಮ್ಮ ಊರು ಬಂದ್ಬಿಟ್ಟು ರಾಮದುರ್ಗ ಅಂತ. ಆದ್ರೆ ನಾವು ಬೆಳಗಾಂನಲ್ಲಿ ಇರ್ತೀವಿ. ದೇವರು ನಮ್ಮ ಕುಟುಂಬದಲ್ಲಿ ಅನೇಕ ಅದ್ಭುತಗಳನ್ನ ಮಾಡಿದ್ದಾರೆ. ದೇವರು ಯಾವ ರೀತಿಯಾಗಿ ನಮ್ಮನ್ನ ಕರೆದದನೋ ಅದೇ ರೀತಿಯಾಗಿ ನಮ್ಮ ವಿಷಯದಲ್ಲಿ ನಂಬಿಗಸ್ತರಾಗಿದ್ದು ಎಲ್ಲಾ ಸಕಲ ಕಾರ್ಯಗಳನ್ನ ನಡೆಸಿಕೊಟ್ಟರು. ನಾವು ಪ್ರಾರಂಭದಲ್ಲೇ ನೋಡುವುದಾದರೆ ನಮ್ಮ ಜೀವಿತದಲ್ಲಿ ನನ್ನ ತಂದೆ ಬಹಳ ಕುಡಿತದಲ್ಲಿ ಇದ್ದರು. ಸಾಯಂಕಾಲ ಅಂದ್ರೆ ಸರಿ, ನಮ್ ತಂದೆ ತನ್ನ ತಾಯಿಯನ್ನು ಬಡಿದು ಎಲ್ಲ ನಮ್ಮನ್ನೆಲ್ಲರೂ ಹೊರಗೆ ಹಾಕ್ಬಿಡೋರು. ಯಾಕಪ್ಪ ರಾತ್ರಿ ಆಗ್ತದೆ ಅಂತ ಹೇಳಿ ನಾವು ಇಷ್ಟು ಕಷ್ಟದಲ್ಲಿ ಇರ್ತಿದ್ವಿ. ನಮ್ ತಂದೆ ಬಂದ್ರು ಒಂದು ದಿನ ಮನೆಯಲ್ಲಿ ಇರದೆ ದಿನಾಲು ಕೆಲ್ಸಕ್ಕೆ ಹೋಗ್ತಾ ಇದ್ರು. ಆದ್ರೆ ₹1 ತಂದು ನಮ್ಗೆ ಕೊಡ್ತಾ ಇರ್ಲಿಲ್ಲ. ಅಷ್ಟು ಬಡತನ ನಮ್ಮ ಮನೆಯಲ್ಲಿ. ಅಂದ್ರೆ ಊಟಕ್ಕೂ ಸರಿಯಾಗಿ ಊಟಕ್ಕೂ ಸರಿಯಾಗಿ ನಮ್ಗೆ ಊಟನೇ ಸಿಗ್ತಾ ಇರ್ಲಿಲ್ಲ. ಆ ತರವಾಗಿದ್ದ ಬಂತ ಬಡತನಗಳು ನಮ್ಮ ಮನೆಯಲ್ಲಿ ಇತ್ತಿತ್ತು. ಇದೇ ದಿನ ನಮ್ಗೆ ಗೋಲಾಟ, ಅಯ್ಯೋ ಇದರಿಂದ ಬಿಡಿಸುವರು ಯಾರು ಇಲ್ಲ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಆವಾಗ ನಮ್ಮ ಊರಿನಲ್ಲಿ ನಮ್ಮ ಚಿಕ್ಕಮ್ಮ ಅವರು ಯೇಸು ಸ್ವಾಮಿನ ಸಾರುವುದಕ್ಕಾಗಿ ಬೇರೆಯವರ ಮನೆಯಲ್ಲಿ ಬಂದ್ರು. ಆವಾಗ ನಾವು ಏನ್ ಮಾಡಿದ್ವಿ, ನಮ್ ಚಿಕ್ಕಪ್ಪ ಅಂತ ಹೇಳಿ ನಾವು ಅವರನ್ನ ಮನೆಗೆ ಕರೆದಾಗ ಅವ್ರೊಂದ್ ಮಾತು ಹೇಳಿದ್ರು, ನೀವೆಲ್ಲಾ ದೇವರನ್ನ ನಂಬಿದಿರಲ್ಲ, ಆದ್ರೆ ಒಂದು ಸಾರಿ ಯೇಸು ಸ್ವಾಮಿಯನ್ನ ನಂಬಿರಿ, ನಿಮ್ ಗಂಡ ಕುಡಿತದಿಂದ ಬಿಡುಗಡೆ ಆಗ್ತಾರೆ ಅಂತ ಹೇಳಿದ್ರು. ಆದ್ರೆ ನಮ್ಮ ತಾಯಿಯವರಿಗೆ ಸೈತಾನ್ ಅಟ್ಯಾಕ್ ಆಗಿ ಅವರು ಈ ರೀತಿಯಾಗಿ, ಅಂದ್ರೆ ಪೂಜಾರಿ ನಾವು, ಅದಕ್ಕಾಗಿ ಈ ರೀತಿ ಎಲ್ಲ ನಮ್ ದೇವರು ಬಹಳ ಭಯಂಕರನು, ಅದಕ್ಕಾಗಿ ನಾವೇನ್ ಮಾಡಲ್ಲ, ಇದನ್ನ ನಂಬಲ್ಲ ಅಂತ ಹೇಳಿದ್ರು. ಒಂದ್ ಸತಿ ನಂಬಿ ನಿಮ್ಗ್ ಸರಿ ಅನ್ಸಿದ್ರೆ ನಂಬಿ, ಇಲ್ಲಾಂದ್ರೆ ಬಿಟ್ಬಿಡಿ ಅಂತ ಅಂದ್ಬಿಟ್ರು. ಆಮೇಲೆ ಬಂದು ನನ್ ತಾಯಿ ನನ್ನೊಂದಿಗೆ ಮಾತಾಡಿ ಈ ರೀತಿಯಾಗಿ ಅಂತ ಹೇಳಿ, ನಮ್ಗ್ ಚಲೋ ಮಾಡ್ತಾರ ಅಂದ್ರೆ ನಾವ್ ನಂಬೋನಲ್ಲಮ್ಮ ಅಂತ ಹೇಳಿ ನಮ್ ತಾಯಿ ಮತ್ತೆ ನಾವು ಮಾತಾಡಿದಾಗ ನಾವ್ ನಂಬಿಕೆ ಇಟ್ಟಾಗ ಹಾಗೆ ಪ್ರೇಯರ್ ಮಾಡ್ಕೋತಾ ಇದ್ದಾಗ ನಮ್ ತಂದೆ ಸಾರಾಯನ್ನ ಬಿಟ್ರು. ಅವಾಗ ನಮ್ಗೆ ಬಹಳ ಖುಷಿ ಆಯ್ತು. ಸ್ವಲ್ಪ ದಿನ ಸೆರೆ ಬಿಟ್ಮೇಲೆ ಇನ್ನ ಏನಾಯ್ತಂದ್ರೆ ತಿರ್ಗಾ ಲಾಕ್ ಡೌನ್ ನಲ್ಲಿ ನಮ್ ತಂದೆ ಸೆರೆ ಕುಡಿಯಲಿಕ್ಕೆ ಪ್ರಾರಂಭ ಮಾಡಿದ್ರು. ಇನ್ನ ಮೊದಲಿಗಿದ್ದಂತ ಪರಿಸ್ಥಿತಿ 2ರಷ್ಟಾಗಿ ಇನ್ನ ಕಷ್ಟ, ಇನ್ನ ವೇದನೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವಾಗ ಬೇಡವೇ ಬೇಡ ಅಂತ ಹೇಳಿ ನಾನೇನ್ ಮಾಡ್ದೆ, ಅಮ್ಮ ಒಂದೇ ಕಡೆ ನೀವು ದುಡೀರಿ, ನಾವ್ ಶಾಲೆಗೆ ಹೋಗ್ತೀವಿ ಅಂತ ಹೇಳಿ ನಾನ್ ಬೆಳಗಾಂ ಪಟ್ಟಣಕ್ಕೆ ಕರೆದುಕೊಂಡು ಬಂದೆ. ನಮ್ಮ ಫ್ಯಾಮಿಲಿಯನ್ನು ಬೆಳಗಾಂ ಪಟ್ಟಣಕ್ಕೆ ಕರೆದುಕೊಂಡು ಬರುವಾಗ ಪ್ರಾರಂಭದಲ್ಲಿ ನಮ್ಗೆ ಮನೆನೇ ಇರ್ಲಿಲ್ಲ. ಅಪ್ಪ ಏನ್ ಮಾಡ್ಲಿ ಅಂತ ಹೇಳಿ ಮನೆನೇ ಇರ್ಲಿಲ್ಲ. ಅವಾಗ ಒಂದು ಮನೇನು ಸಿಗ್ಲಿಲ್ಲ. ಅವಾಗ ನಾವು ಒಂದು ವಾಚ್ಮೆನ್ ಮನೆಯಲ್ಲೇ ನಾವು ಇದ್ದೀವಿ. ಆ ವಾಚ್ಮೆನ್ ಮನೆಯಲ್ಲಿ ಇರುವಾಗ ನಾನು ಒಂದು ದಿನ ಫಾಸ್ಟಿಂಗ್ ಇದ್ದು ಪ್ರೇಯರ್ ಮಾಡ್ದೆ. ಅವಾಗ ನಂಗೆ ಪ್ರಾರಂಭದಲ್ಲಿ ನಾನು ಬೆಳಗಾಂ ಬಂದಿರುವಾಗ ನಮ್ಗೆ ಎಲ್ಲಿ ಚರ್ಚಿಗೆ ಹೋಗ್ಬೇಕು ಎಲ್ಲಿ ಅಂತ ಹೇಳಿ ಏನು ಗೊತ್ತಾಗ್ಲಿಲ್ಲ. ಆದ್ಮೇಲೆ ನಾನು ಒಂದು ದಿನ ಫಾಸ್ಟಿಂಗ್ ಇಂದು ಎಸಯ್ಯ ನನಗೆ ಒಂದು ರೂಮ್ ಕೊಡ್ರಿ, ಒಂದು ಬಾಡಿಗೆಗೆ ಮನೆ ಸಾಕು ಅಂತ ಹೇಳಿ ಈ ರೀತಿಯಾಗಿ ನಾನು ಫಾಸ್ಟಿಂಗ್ ಮಾಡುವಾಗ ದೇವರಾತ್ಮ, ನಾನ್ ಸಂಡೇ ಫಾಸ್ಟಿಂಗ್ ಇದು ಪ್ರೇಯರ್ ಮಾಡುವಾಗ ಸೋಮವಾರ ಸಾಯಂಕಾಲ ನಮ್ಗೆ ಒಂದು ಮನೆಯನ್ನ ಕೊಟ್ರು. ಅದು ನಮ್ ಶಾಲೆ ಸಮೀಪ ಇರುವಂತ ಮನೆಯನ್ನ ದೇವರು ಕೊಟ್ರು. ಅದಕ್ಕಾಗಿ ನಾನು ದೇವರಿಗೆ ಬಹಳ ಕೃತಜ್ಞತೆಯನ್ನು ಸಲ್ಲಿಸುವಂತವಳಾಗಿದ್ದೇನೆ. ಆಮೇಲೆ ಪ್ರಾರಂಭದಲ್ಲಿ ಏನಾಯ್ತಂದ್ರೆ ಈ ರೀತಿಯಾಗಿ ನಮ್ಮ ಜೀವನಗಳು ಸಾಕ್ತಾ ಹೋಗಿರುವಾಗ ಆದ್ರೂ ನಮ್ ತಂದೆ ಸೆರೆ ಕುಡಿತಾನೆ ಇದ್ರು. ಆಮೇಲೆ ಒಂದು ದಿನ ಏನಾಯ್ತಂದ್ರೆ ಒಂದು ಕೂಟವನ್ನು ಏರ್ಪಡಿಸಿದರು. ಹೌಸ್ ಆಫ್ ಪ್ರೇಯರ್ ಮಿನಿಸ್ಟ್ರಿ ವತಿಯಿಂದ ಒಂದು ಕೂಟವನ್ನು ಏರ್ಪಡಿಸಿರುವಾಗ ಆ ಕೂಟದಲ್ಲಿ ನಾನು ಪಾಲ್ಗೊಳ್ಳುವಳಾದೆ. ಆ ಮೂಲಕ ಲಾಸ್ಟ್ನೇ ದಿನದಲ್ಲಿ ದೇವರಾತ್ಮನು ಪಾಸ್ಟರ್ ಅಭಿಷೇಕ್ ದೇವ ಮುಖಾಂತರ ದೇವರಾತ್ಮನು ನನ್ನ ಸಂಧಿಸಿ ಅನೇಕ ಬದಲಾವಣೆಗಳನ್ನ ನನ್ನ ಜೀವಿತದಲ್ಲಿ ನಾನ್ ಬಿದ್ದು ಹೋಗಿದೆ, ನಾನ್ ದೇವರಿಂದ ಯಾವ ರೀತಿಯಾಗಿ ಬಿದ್ದು ಹೋಗಿದೆ, ನಾನ್ ದೇವರಿಂದ ಯಾವ ರೀತಿಯಾಗಿ ದೂರವಾಗಿದೆ, ಅದನ್ನು ಪುನಃ ದೇವರಾತ್ಮನು ಸೇವಕರ ಮುಖಾಂತರ ನನ್ನ ಎಬ್ಬಿಸಿ ಪುನಃ ನನ್ನ ಕಟ್ಟಿದರು. ಆವಾಗ ನನಗೆ ದೇವರಾತ್ಮನು ತಿಳಿಸಿದರು, ಈ ಬೆಳಗಾಂ ಪಟ್ಟಣನ ನೀನಾಗಿ ನಿನ್ನ ಕುಟುಂಬನ ಕರ್ಕೊಂಡ್ ಬಂದಿಲ್ಲ, ನಾನು ನಿನ್ನ ಮುಖಾಂತರವಾಗಿ ಕರೆದುಕೊಂಡು ಬಂದೇನೆ ಎಂಬುದಾಗಿ ಅದು ನನಗೆ ಪರಿಶುದ್ಧಾತ್ಮನ ತಿಳಿಸುವಾಗ ಅದು ನನಗೆ ತಿಳಿ ಬಂತು. ಆಮೇಲೆ ಇದೇ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇರುವಾಗ ನನ್ನ ಆತ್ಮಿಕ ಜೀವಿತ ಕಟ್ಟಲ್ಪಟ್ಟಾಗ, ನನ್ನ ಆತ್ಮಿಕ ಜೀವಿತ ರೂಪಿಸಲ್ಪಟ್ಟಾಗ ನನ್ನ ತಂದೆ ಸಾರಾಯದಿಂದ ಬಿಡುಗಡೆಯನ್ನು ಹೊಂದಿದರು. ಅನಂತರ ಒಂದು ಬೆಳಗಾಂ ಪಟ್ಟಣ ಬಂದು ಒಂದು 4 ತಿಂಗಳ ಆಗ್ಲಿಲ್ಲ. ಆಮೇಲೆ ನಮ್ಗೆ ದೇವರು ಒಂದು ಸ್ವಂತ ಮನೆಯನ್ನು ಕೊಡಿಸಿಕೊಟ್ಟರು. ಅದಕ್ಕಾಗಿ ದೇವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಕಾಸ್ಟ್ ನಲ್ಲಿ ಬಂದ್ಬಿಟ್ಟು ನಾವು ಬಂಜಾರ ಅಂತ ಹೇಳಿ ಅವ್ರ ಏನ್ ಮಾಡ್ತಾರಂದ್ರೆ, ಯೇಸು ಸ್ವಾಮಿ ನಂಬಿದ್ರೆ ನಿಮ್ಗೆ ಹುಡುಗರು ಕೊಡಲ್ಲ, ಹುಡುಗರು ನಂಬಿದ್ರೆ ನಿಮ್ಗೆ ಹುಡುಗಿಯರ್ ಕೊಡಲ್ಲ ಅಂತ ಹೇಳಿ ಈ ರೀತಿಯಾಗಿ ನಮ್ಗೆ ಅಂಜಿಸ್ತಾರೆ. ಆದ್ರೆ ದೇವರಾತ್ಮನು ಮತ್ತೆ ಮದ್ವೆ ಆಗ್ಲಿಲ್ಲ ಅಂದ್ರೆ ಏನು ಅಂತಾರೆ, ಯೇಸು ಸ್ವಾಮಿ ನೋಡಿ ಇವ್ರ ಮದ್ವೆನೇ ಆಗಿಲ್ಲ ಅಂತ ಹೇಳ್ತಾರೆ. ಆದ್ರೆ ದೇವರು ಒಳ್ಳೆ ಸಮಯದಲ್ಲಿ ಬಂದು
ಒಳ್ಳೆ ಉತ್ತಮವಾದಂತ ನನಗೆ ಸರಿ ಬೀಳುವಂತ ಸಹಕಾರಿಯನ್ನ ಕೊಟ್ಟು ನನಗೆ ತಕ್ಕಂತ ವಯಸ್ಸಿಗೆ ಮದುವೆಯನ್ನ ಮಾಡಿಕೊಟ್ರು. ದೇವರು ತಾನೇ ಎಲ್ಲಾ ವಿಷಯಗಳಲ್ಲಿ ಸಮಯಗಳಲ್ಲಿ ಅಂದವಾಗಿ ರೂಪಿಸಿಕೊಡುವಂತೆ ನನ್ನ ಜೀವಿತದಲ್ಲಿ ನನ್ನ ತಂದೆ ತಾಯಿಗಳನ್ನು ರೂಪಿಸಿ ನಮ್ಮ ಅಗತ್ಯತೆಗಳನ್ನ ಸಂಧಿಸಿ ನನಗೆ ಉತ್ತಮವಾದ ಸಹಕಾರಿಯನ್ನು ಕೊಟ್ಟರು. ದೇವರು ಇಂಥ ದೀನವಾದಂತ ನಮ್ಮನ್ನ ಕರುಣಿಸಿ ಉನ್ನತವಾದ ಸ್ಥಿತಿಗೆ ನಿಲ್ಲಿಸಿ ಈಗ ಹೇಳ್ತಾರೆ ನಮ್ಮ ಕುಟುಂಬದಲ್ಲಿ, ಯೇಸು ಸ್ವಾಮಿ ನಂಬಿ ಇವರು ಎಷ್ಟು ಒಳ್ಳೆಯವರಾಗಿದ್ದಾರಂತ. ಈ ರೀತಿಯಾಗಿ ಸಾಕ್ಷಿ ಜೀವಿತವನ್ನು ಜೀವಿಸುವಂತೆ ದೇವರು ನಮಗೆ ಕೃಪೆಯನ್ನ ಮಾಡಿಕೊಟ್ಟರು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ವಿಶೇಷವಾಗಿ ಸಾಕ್ಷಿಯನ್ನ ಹೇಳುವುದಕ್ಕೆ ಅವಕಾಶ ಕೊಟ್ಟಂತ ಸಭಾಪಾಲಕರಿಗೆ ನಾನು ವಂದಿಸುವಳಾಗಿದ್ದೇನೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.